Geeta's journey to motherhood was marked by resilience and determination. After experiencing miscarriages due to cervical incompetence, she underwent a cervical encirclage procedure under the expert care of Dr. Ankita Jibat at Benaka Hospital, Ujire. With advanced medical intervention and careful management, Geeta carried her pregnancy safely. Today, both mother and baby are healthy, a true testament to perseverance and expert care. 2022 ಅಲ್ಲಿ ಅದು ಮಿಸ್ಕ್ಯಾರೇಜ್ ಆಗಿತ್ತು. 6 ಮಂತ್ ಕಂಪ್ಲೀಟ್ ಆಗಿರಲಿಲ್ಲ. 4 ಮಂತಲ್ಲಿ ಸ್ಟಿಚ್ ಹಾಕಿದ್ದು. ಬೆಡ್ ರೆಸ್ಟ್ ಅಲ್ಲಿದೆ, ಅದು ಮಿಸ್ಕ್ಯಾರೇಜ್ ಆಯ್ತು. 6 ಮಂತ್ ಪ್ರಾಬ್ಲಮ್ ಏನಿಲ್ಲ. 4 ಮಂತಲ್ಲಿ ಅದು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಿದೆ ಗರ್ಭಕೋಶ ವೀಕ್ ಇದೆ ಅಂತ. ಆಮೇಲೆ ಸ್ಟಿಚ್ ಹಾಕ್ಬೇಕು ಅಂತ ಹೇಳಿದ್ರು ಗರ್ಭಕೋಶ. ಬೆಡ್ ರೆಸ್ಟ್ ಸ್ಟಿಚ್ ಹಾಕಿ ಬೆಡ್ ರೆಸ್ಟ್ ಅಲ್ಲಿದೆ. ಆದ್ರೂ ಅದು ಮಿಸ್ಕ್ಯಾರೇಜ್ ಆಯ್ತು. ಬೇಜಾರಾಯ್ತು, ಅದು ಫಸ್ಟ್ ಇದಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಇದು ಇಲ್ಲಿ ಬಂದಿದ್ದು ಟೆಸ್ಟಿನ ಬೆನಕ ಹಾಸ್ಪಿಟ್ಲಿಗೆ, ಸೆಕೆಂಡ್ ಇದಕ್ಕೆ ಪ್ರೆಗ್ನೆನ್ಸಿ ಟೆಸ್ಟಿಗೆ. ಅದು 6 ಮಂತ್ ತನಕ ಏನ್ ಟೆಸ್ಟ್ ಮಾಡ್ತಾ ಇದ್ರು ವಾರ ವಾರ. 15 ಡೇಸ್ಗೊಮ್ಮೆ ಬರ್ಲಿಕ್ಕೆ ಹೇಳ್ತಿದ್ರು ಡಾಕ್ಟರ್ ಅಂಕಿತ ಮ್ಯಾಮ್. ಸ್ಕ್ಯಾನಿಂಗ್ ಮಾಡಿ ಚೆಕ್ ಮಾಡ್ತಾ ಇದ್ರು. ಆಮೇಲೆ ಅದೇ ಮತ್ತೆ 6 ಮಂತ್ ಕಂಪ್ಲೀಟ್ ಆಗುವಾಗ ಸ್ಟಿಚ್ ಹಾಕುವ ಅಂತ ಹೇಳಿದ್ರು. ಆಮೇಲೆ ಪುನಃ ಫುಲ್ ಬೆಡ್ ರೆಸ್ಟ್ ಅಲ್ಲಿದೆ 3 ಮಂತ್. ಕೊಡ್ತಾ ಇದ್ರು ಆದಷ್ಟು. ಅವ್ರು ಬೆಡ್ ರೆಸ್ಟ್ ಆದಷ್ಟು ಬೆಡ್ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದನ್ನೇ ಫಾಲೋ ಮಾಡಿದ್ವಿ. ಬೆಡ್ ರೆಸ್ಟ್ ಅಲ್ಲೇ ಇದೆ ಫುಲ್ ಆಲ್ಮೋಸ್ಟ್. ಎದ್ದೇಳಲಿಕ್ಕೂ ಇಲ್ಲ. ಬೇಬಿ ಆಯ್ತು ಇವಾಗ. ಡಾಕ್ಟರ್ಸ್ ಒಳ್ಳೆ ನೋಡ್ಕೊಳ್ತಾರೆ, ಸಿಸ್ಟರ್ಸ್ ಎಲ್ಲ ಚೆನ್ನಾಗಿದೆ. ಹಾಸ್ಪಿಟಲ್ ಸ್ಪೆಷಲಿಸ್ಟ್ ಅದೇ ಇವಾಗ ಎಲ್ರಿಗೂ ಹೇಳೋದಂದ್ರೆ ಬೆನಕ ಹಾಸ್ಪಿಟಲ್ ಬೆಸ್ಟ್ ಇದೆ ಉಜಿರೆಯಲ್ಲಿ. ಅಂದ್ರೆ ನಂಗೆ ಹೋಪ್ಸ್ ಅಷ್ಟೊಂದು ಇರ್ಲಿಲ್ಲ, ಡೌಟ್ ಅಲ್ಲೇ ಇತ್ತು. ಅದು ಹೋಪ್ಸ್ ಕೊಟ್ಟಿದ್ದಾರೆ ಡಾಕ್ಟರ್ ಅಂಕಿತ ಮ್ಯಾಮ್. ಖುಷಿ ಆಯ್ತು. ಅಂಕಿತ ಮ್ಯಾಮ್, ಭಾರತಿ ಮ್ಯಾಮ್ ಎಲ್ಲ ಕೊಟ್ಟಿದ್ದಾರೆ. ಖುಷಿ ಆಯ್ತು. ಈ ಪರ್ಟಿಕ್ಯುಲರ್ ಪೇಷಂಟ್ ನಮ್ಮಲ್ಲಿ ಬಂದಿದ್ದು ಒಂದು ಪ್ರೀ ಕನ್ಸೆಪ್ಷನ್ ವರ್ಕಪ್ ಆಗಿ ಬಂದಿದ್ರು. ಮುಂಚಿನ ಪ್ರೆಗ್ನೆನ್ಸಿಯಲ್ಲಿ ಒಂದು ಮಿಡ್ ಟ್ರೈಮಿಸ್ಟರ್ ಅಥವಾ ಒಂದು 5ನೇ ತಿಂಗಳಿನಲ್ಲಿ ಮಿಸ್ಕ್ಯಾರೇಜ್ ಆಯಿತು ಅನ್ನೋ ಏನಾಯಿತು. ಸೊ ಆ ಟೈಮ್ನಲ್ಲಿ ನಾವು ಬೇಸಿಕ್ ಇವ್ಯಾಲ್ಯೂಯೇಷನ್ ಎಲ್ಲ ಮಾಡಿದ್ವಿ. ಇವೆಂಚುಲಿ ಅವರು ಕನ್ಸೀವ್ ಆದ್ರು. ಕಂಟಿನ್ಯೂಸ್ ಸೀರಿಯಲ್ ಅಲ್ಟ್ರಾಸೌಂಡ್ ಮಾನಿಟರಿಂಗ್ ಅನ್ನ ಮಾಡ್ತಾ ಇದ್ವಿ. ಅಲಾಂಗ್ ವಿತ್ ಅವರಿಗೆ ಮೆಡಿಕೇಶನ್ ಸಪೋರ್ಟ್ಸ್ ಏನ್ ಬೇಕು ಅದನ್ನ ಸರ್ವೈಕಲ್ ಅಥವಾ ಗರ್ಭಕೋಶದ ಲೆಂತ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ, ಅದರ ಸ್ಟ್ರೆಂತ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಏನೇನು ಪೂರಕವಾದ ಮೆಡಿಕೇಶನ್ಸ್ ಅನ್ನ ಕೊಟ್ಟು ಕಂಟಿನ್ಯೂಸ್ ಸೀರಿಯಲ್ ಅಲ್ಟ್ರಾಸೌಂಡ್ ಅನ್ನ ಮಾಡ್ತಾ ಇದ್ವಿ. ಸೊ ನಮಗೆ 4.5 months ವರೆಗೆ ಅದು ಮೇಂಟೈನ್ ಆಯ್ತು. 5ನೇ ತಿಂಗಳು ಬರುವಾಗ ಒಂದಿನ ಸಡನ್ ಆಗಿ ಅವರು ಪ್ರೆಸೆಂಟ್ ಆದಾಗ ಹಾಸ್ಪಿಟಲ್ ರೂಟೀನ್ ಚೆಕ್ಅಪ್ ಅಂತ ಬಂದಾಗ ಗರ್ಭಕೋಶದ ಬಾಯಿ ಆಲ್ರೆಡಿ ಅದು ಓಪನ್ ಆಗಿತ್ತು. ಬಟ್ ಲಕಿಲಿ ಇನ್ನು ಗರ್ಭ ಒಳಗೆ ಉಳಿದಿತ್ತು, ಅದು ಆಚೆ ಬಂದಿಲ್ಲದ್ರಿಂದ ನಾವು ಎಮರ್ಜೆನ್ಸಿ ಸರ್ಕ್ಲಾಸ್ ಅನ್ನ ಪ್ರೊಸೀಡ್ ಆದ್ವಿ ಆ ಪ್ರೊಸೀಜರಿಗೆ. ಅವರು ಅದಕ್ಕೂ ಕನ್ಸೆಂಟ್ ಕೊಟ್ಟು ಅದಕ್ಕೆ ನೆಕ್ಸ್ಟ್ ಮುಂದೆ ಬೇಕಾದಂತ ಕೇರ್ ಅನ್ನ ಅವರಿಗೆ ಹೇಳಿದಾಗ ಅವರು ಓಕೆ ನಾವ್ ಇಷ್ಟನ್ನ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಕೋಆಪರೇಟಿವ್ ಆಗಿ ನನಗೆ ಮೆಡಿಸಿನ್ ಅಲ್ಲಿ ಒಬ್ಬರಿಂದ ಆಗಲ್ಲ, ವಿ ವರ್ಕ್ ಎಸ್ ಎ ಟೀಮ್. ಸೊ ಅದಾದ್ಮೇಲೆ ಒಂದು 3 days ICU ನಲ್ಲಿ ನಾವು ಅದಕ್ಕೆ ಬೇಕಾದ ಮಾನಿಟರಿಂಗ್ ಅನ್ನ ಮಾಡಿದ್ವಿ. ಮತ್ತೆ ಆಲ್ಮೋಸ್ಟ್ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನ ಕೊಟ್ಟು ಅವರಿಗೆ ಮೆಡಿಸಿನ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಅದನ್ನ ಕೊಟ್ಟು ಪ್ರೆಗ್ನೆನ್ಸಿಯನ್ನ ಅರೌಂಡ್ 7th month ಅಲ್ಲಿ ಅವರಿಗೆ ಡಯಾಬಿಟಿಸ್ ಕೂಡ ಡೆವಲಪ್ ಆಗಿತ್ತು. ಮತ್ತೆ ಪುನಃ ಶುಗರ್ ನ ಮಾನಿಟರಿಂಗ್ ಅಂತ ಮತ್ತೆ ನಮ್ಮಲ್ಲಿ ಅವರ ಚೆನ್ನಾಗಿ ಶುಗರ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಈಗ 9ನೇ ತಿಂಗಳವರೆಗೆ ಬಹಳಷ್ಟು ಕಷ್ಟದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿ ಪ್ರೆಗ್ನೆನ್ಸಿಯನ್ನ ತಂದು ಇದೀಗ ಖುಷಿಯಲ್ಲಿ ಹೆರಿಗೆಯನ್ನ ಮಾಡಿ ಅವರು ಮಗುವನ್ನ ಪಡೆದಿರ್ತಾರೆ. ಇದರಿಂದ ನನಗೆ ಗೊತ್ತಾಗ್ತದೆ ಏನಂದ್ರೆ ಪ್ರೆಗ್ನೆನ್ಸೀಸ್ ಯಾವಾಗ್ಲೂ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಅಂತ ಅಲ್ಲ, ಬಟ್ ದರ್ ಕ್ಯಾನ್ ಆಲ್ವೇಸ್ ಬಿ ಅ ಹೋಪ್. ಅದನ್ನ ಕಳ್ಕೊಂಡು ಎಸ್ಪೆಷಲಿ ಮಿಸ್ಕ್ಯಾರೇಜಸ್ ಆದವರು ಮುಂದೆ ಆಗುತ್ತಾ ಅನ್ನೋ ಪ್ರಶ್ನೆಯಲ್ಲೇ ಇರ್ತಾರೆ ಯಾವಾಗ್ಲೂ. ಸೊ ಆ ಧೈರ್ಯವನ್ನ ಶಿ ವಿಲ್ ಬಿ ಅನ್ ಎಕ್ಸಾಂಪಲ್ ಟು ಮೆನಿ ವುಮೆನ್. ಧೈರ್ಯವನ್ನ ತಗೊಂಡು ಅದಕ್ಕೇನ್ ಬೇಕೋ ಅದು ಪೂರಕವಾಗಿ ನಾವು ಮಾಡ್ಕೊಂಡು ಹೋದ್ರೆ ದರ್ ಇಸ್ ಆಲ್ವೇಸ್ ಅ ಹೋಪ್ ಅಂತ ಹೇಳಿ. ಸೊ ಅವರು 5ನೇ ತಿಂಗಳಲ್ಲಿ ಬಂದಾಗ ನಮ್ಗೆ ಸಡನ್ ಆಗಿ ಗೊತ್ತಾಯ್ತು ಅವ್ರ ಗರ್ಭಕೋಶದ ಬಾಯಿ ಆಲ್ರೆಡಿ ಆ ಟೈಮ್ ನಲ್ಲಿ ಓಪನ್ ಆಗಿತ್ತು ಅಂತ ಹೇಳುವಂಥದ್ದು, ಸರ್ವೈಕಲ್ ಇನ್ಫೆಕ್ಷನ್ಸಿ ಆಗಿತ್ತು ಅಂತ. ಸೊ ಇದು ನಮ್ಗೆ ಕಾಮನ್ ಆಗಿ ಕಾಣುವಂತ ಸಿಚುವೇಶನ್ ಅಲ್ಲ. ಕೆಲವೊಮ್ಮೆ ಓಕೆ ಮುಂದೆ ಹಾಗೆ ಆಗ್ಬೋದು ಅನ್ನುವಾಗ ನಾವು ಇಲೆಕ್ಟಿವ್ ಆಗಿ ಪ್ಲಾನ್ ಮಾಡಿ ಸ್ಟಿಚ್ ಹಾಕುವಂತದ್ದು ಇರ್ತದೆ.
ಬಟ್ ಕೆಲವೊಂದು ಕಂಡೀಷನ್ ಅಲ್ಲಿ ಹೀಗೆ ಎಮರ್ಜೆನ್ಸಿ ಆಗಿ ಈಗ ಮಾಡದೇ ಇದ್ರೆ ಎಟ್ ಎನಿ ಕಾಸ್ಟ್ ನಾವು ಅದನ್ನ ಮಾಡಲೇಬೇಕು, ಮಾಡದೇ ಇದ್ರೆ ಆ ಗರ್ಭ ಉಳಿಯುವುದಿಲ್ಲ ಅಥವಾ ಪ್ರೆಗ್ನೆನ್ಸಿ ನಿಲ್ಲುವುದಿಲ್ಲ ಅಂತ ಬಂದಾಗ ನಮ್ಗೆ ಸ್ಪೆಷಲಿ ಪೆರಿಫರೀಸ್ ಅಲ್ಲಿ ಅಂತ ಡಿಸಿಷನ್ ತಗೊಳ್ಳುವಂಥದ್ದು ಬಹಳಷ್ಟು ಕಷ್ಟ ಆಗ್ತದೆ. ಪೇಷಂಟ್ಸ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ಕಷ್ಟ ಆಗ್ತದೆ. ನಾವು ಇಂಡಿಪೆಂಡೆಂಟ್ ಆಗಿ ಆ ಡಿಸಿಷನ್ ಅಲ್ಲಿ ಮುಂದುವರಿಯುವಂಥದ್ದು ಕಷ್ಟ ಆಗ್ತದೆ. ನಾವೇ ಹಲವಾರು ಡಾಕ್ಟರ್ಸ್ ನ ಒಮ್ಮೆ ಸೀನಿಯರ್ಸ್ ನ ಕನ್ಸಲ್ಟ್ ಮಾಡಿ ಪ್ರೊಸೀಡ್ ಆಗ್ಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಅಂದಾಗ ಪೇಷಂಟ್ಸ್ ನಮ್ಗೆ ಅದಕ್ಕೆ ಕೋಆಪರೇಟ್ ಮಾಡಿದಾಗ ನಾವು ಇಂಥ ಪ್ರೊಸೀಜರ್ಸ್ ಅನ್ನ ಮಾಡಿ ಆ ಪ್ರೆಗ್ನೆನ್ಸೀಸ್ ಅನ್ನ ಕಂಟಿನ್ಯೂ ಮಾಡಿ ಆ ಮಗು ಒಂದು ಬೆಳಕನ್ನ ಕಾಣುವ ರೀತಿಯಲ್ಲಿ ಮಾಡ್ಲಿಕ್ಕೆ ಹೆಲ್ಪ್ ಆಗಿದೆ.